ನಮ್ಮದು ಮಾಗಡಿ ತಾಲೂಕು ಕಸಬಾ ಹೋಬಳಿ ಅಂತ ಮಾಗಡಿ ಪಕ್ಕ ಒಂದು ಹಳ್ಳಿ ಬಸವನಪಾಳ್ಯ ಅಂತೇಳಿ. ನಾವು ಸುಮಾರು ಆಗಲೇ ಇದು 50 ವರ್ಷದಲ್ಲೂ ಈ ಬೇಳೆಕಾಳನ್ನ ರೂಢಿ ಮಾಡ್ಕೊಂಡು ಮೊದಲೆಲ್ಲ ಕಡಿಮೆ ಬಂದಿತ್ತು. ತಗೊಂಬಂದು 50 ಸೇರು, ಒಂದು 20 ಸೇರು, 30 ಸೇರು ತಂದು ಮಾರ್ಕೆಟು, ರಾಜ ಮಾರ್ಕೆಟು ಮತ್ತು ಅವಿದ ರೋಡೆಲ್ಲ ಮಾರ್ಕೊಂಡು ಹೋಗ್ತಿತ್ತು. ಆವಾಗೇನಿಷ್ಟು ಇಂಪ್ರೂವ್ ಆಗಿರಲಿಲ್ಲ. ಆಮೇಲೆ ಇದಕ್ಕೆ ಬೇಡಿಕೆ ಹೆಂಗೆ ಬಂತು ಅಂದರೆ ಮೊದಲೆಲ್ಲ ನಿಂತೋಗೋದು. ಏನು 50 ಸೇರ್ತಂದ್ರೆ ಬೆಂಗಳೂರಲ್ಲಿ ಮಾರಬೇಕಾಗಿರೋ ಕಷ್ಟ. 7-6 ಗಂಟೆ ಮೇಲೆ ಮಿಕ್ಕಿದ್ದು ನಾವು 5 kg ಮಿಕ್ಕಿದ್ದು ಬಿಸಾಕಿ ಹೊರಟೋಗ್ತಿದ್ದು. ಇವರು ವಾಸವಿ ಕಾಂಡಿಮೆಂಟ್ಸಲ್ಲಿ ಮಾವಳ್ಳಿ ಒಳಗೆ ಒಂದು ತಿಂಡಿ ಮನೆ ಅಂತ ಚಿಕ್ಕದೊಂದು ತಿಂಡಿ ಮನೆ ಅಂತ ಓಪನ್ ಮಾಡಿದ್ರು. ಅವರವಾಗ ಇಲ್ಲಿ ನಾವು ಸಜ್ಜನರಾವ್ ಸರ್ಕಲ್ ಮಾರ್ತಿದ್ದಾಗ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಬಂದು ನೋಡ್ಕೊಂಡೋಗಿ ಈ ನಮ್ಮ ಹತ್ರ 5 kg ತೊಗೊಂಡೋಗಿ ಅದನ್ನು ಫ್ರೈ ಮಾಡಿ ಮಸಾಲೆ ಕಟ್ಟಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಆಲೇ ಇವ್ರದ್ದು 35 ವರ್ಷ. ಈಗ ಮೇಳ ಬಂದು ಇವತ್ತು 26 ವರ್ಷ ಮೇಳ ಸ್ಟಾರ್ಟ್ ಮಾಡಿ ಆವಾಗಿಂದ ಈಗ ಈ ಬೇಳೆ ಒಳಗೆ ಸುಮಾರು ಐಟಮ್ ಮಾಡೋಕ್ಕೆ ಇವರು ಚಾಲನೆ ಕೊಟ್ಟರು. 350 ಐಟಮ್ ಮಾಡ್ತಾರೆ. ಈಗ ಬೇಳೆನೂ ಹೆಚ್ಚು ಕಮ್ಮಿ ಒಂದು ದಿವಸಕ್ಕೆ 2000 kg 3000 kg ತನಕ ಬೇಳೆ ಸೇಲ್ಸಿಂಗು ಆಗ್ತದೆ. ಇವರು ಇಷ್ಟು ಮಾಡಿದ್ಮೇಲೆ ಅವರೇ ಬೇಳೆ ಒಳ್ಳೆ ಇಂಟರ್ನ್ಯಾಷನಲ್ಗೆ ಹೋಯ್ತಾ ಇದೆ. ಇನ್ನು ಮುಂದೆ ಇದು ಯಾವ್ಯಾವ ಗೊತ್ತಿಲ್ಲ. ಆದರೆ ಈಗ ಬೆಳೆ ಬಗ್ಗೆ ಸ್ವಲ್ಪ ಈಗ ಈ ತಾಳಿಗಳು ಮತ್ತು ಮಳೆಗಾಲ ಈ ಬೆಳೆ ಮತ್ತಷ್ಟು ಗೊತ್ತಾ ಇಲ್ಲ. ಈಗ ಮಳೆ ಬಂದರೆ ಬೆಳೆ ಇಲ್ಲ, ಬೆಳೆ ಬಂದರೆ ಮಳೆ ಇಲ್ಲ, ಸರಿಯಾಗಿ ಮಳೆ ತೆಗೆದುಬಿಡ್ತದೆ. ಇದರಲ್ಲಿ ಈಗ ಓದ್ಸ ಅವಾಗಿಗೂ ಈಗ ಒಂದು 40% ಬೆಳೆ ಬತ್ತದೆ. ಒಂದು ಇನ್ನೂ ಇದು ಇವರು ಇದೇ ಥರ ಎಲ್ಲ ಕಡೆ ಇಂಪ್ರೂವ್ ಆದರೆ ಅವರೇ ಬೆಳೆ ಟೇಸ್ಟ್ ಮಾಡಿದ್ರೆ ಟೇಸ್ಟ್ ಹೆಂಗಿದೆ, ಎಷ್ಟು ವೆರೈಟಿ ನಿಮಗೆ? ನಾನು ಒಂದು 15-20 ವೆರೈಟಿ ಬಾಯಿ ತಿಂತೀನಿ. ಇದ್ರಲ್ಲಿ ಬೇಕಷ್ಟು ಇದು ಅದೇ ಹೇಳಿದ್ನಲ್ಲ 140 ಇಲ್ಲೇ ಮಾಡಿ ರೆಡಿ ಮಾಡವ್ರೆ. ನಾನು ಒಂದು 15 ತಿಂಡಿಗಳು ಮತ್ತು ಈ ಬೆರಗಾಳು ಉಂಗಾಳು ಈ ಥರ ಎಲ್ಲ ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ಸೇಲ್ಸಿಂಗ್. ಈ ಬೆಂಗಳೂರಿಗೆ ಇದೇ ಒಂದು ಹಬ್ಬ ಆಗ್ಬಿಟ್ಟು 26 ವರ್ಷದಿಂದ ನಾನು ಬರ್ತಾಯಿದ್ದೀನಿ. ಇವತ್ತಿಗೆ ಇದು 26ನೇ ವರ್ಷದ್ದು ಮೇಳ. 26 ವರ್ಷದ್ದು ವರ್ಷ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ದರಿಂದ ಈಗ ಇದು ಒಂದು ಬೆಂಗಳೂರಿಗೆ ಒಂದು ಹಬ್ಬ ಆಗೋದೆ. ಕಾಯ್ತಾರೆ ಜನ ಯಾವಾಗ ಮೇಳ ಅಂತ. ಇದು ಇನ್ನೂ ಹಿಂಗೆ ಬೆಳ್ಕೊಂಡು ಹೋಗಲಿ. ರೈತರಿಗೂ ಅನುಕೂಲ ಆಗ್ತದೆ, ರೈತರಿಗೂ ಬೆನಿಫಿಟ್ ಇದೆ, ಇವ್ರಿಗೂ ಅದೇ, ಜನಗಳಿಗೆ ಎಲ್ಲ ಒಂದು ಇದರಿಂದ ಉತ್ತೇಜನ ಇದೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಈಗ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೀತಾ ಇದೆ. ಇವತ್ತು 27ನೇ ತಾರೀಕು ಆರಂಭ ಆಗಿದೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ. 4ನೇ ತಾರೀಕು ಜನವರಿ ತನಕ ಇರುತ್ತೆ. ಡಿಫ್ರೆಂಟ್ ವೆರೈಟಿ ಆಫ್ ಅವರೆಕಾಳು ಡಿಶಸ್ ಇದೆ. ಆಲ್ಮೋಸ್ಟ್ 120 ವೆರೈಟಿ ಇರುತ್ತೆ. ಮತ್ತು ನನ್ನ ರೈತರು ಸಹ ಎಲ್ಲರೂ ಬಂದು ಇಲ್ಲಿ ಅವರೆಕಾಳು ಮಾರಾಟ ಮಾಡ್ತಾ ಇದ್ದಾರೆ. ಸೊ ಡೈರೆಕ್ಟಾಗಿ ಬಂದು ಅವ್ರ ಹತ್ರ ಅವರೆಕಾಳನ್ನ ಪರ್ಚೇಸ್ ಮಾಡಿ ಮಾಗಡಿ ಸೊಗಡು ಅವರೆಕಾಳು ನಿಮಗೆ ಸಿಗುತ್ತೆ. ಅದನ್ನು ಬಿಟ್ಟು ನಮಗೆ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ದೀವಿ. ಸೊ ಸಂಜೆ ಹೊತ್ತು ನಮಗೆ ಲೈವ್ ಸಿಂಗಿಂಗ್ ಇರುತ್ತೆ, ಮತ್ತು ಡಾನ್ಸ್ ಪ್ರೋಗ್ರಾಮ್ಸ್ ಇರುತ್ತೆ. ಆರೋಗ್ಯ ಅವ್ರು ಬರ್ತಾರೆ 21ನೇ ತಾರೀಕು. ಸೊ ಎವ್ರಿಡೇ ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಮತ್ತು ಶಾಪಿಂಗ್ ಸಹ ಇದೆ, ಕಿಡ್ಸ್ ಪ್ಲೇ ಝೋನ್ ಇದೆ. ಸೊ 3D ಇನ್ನೋವೇಷನ್ ರೂಮ್ ವಾಕ್ ಅಂತ ಸಹ ಇದೆ. ಸೊ ಫ್ಯಾಮಿಲಿ ಜೊತೆ ಎಲ್ಲರೂ ಬಂದಾಗ ಒಂದು ಇಡೀ ದಿವಸ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಕೊಂಡು ಹಾಲಿಡೇ ಸೀಸನ್ ಆಗಲಿ ನ್ಯೂ ಇಯರ್ ಆಗಲಿ ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದು. ಸೊ ಈ ಪ್ರಯಾರಿಟಿ ಲಾಂಚ್ ಅಂತ ಮಾಡಿದ್ದೀವಿ. ಈ ವರ್ಷ ರಶ್ ಆಗುತ್ತೆ, ಕ್ಯೂರ್ ನಿಲ್ಲಕ್ಕಾಗಲ್ಲ ಅಂತ ಹೇಳೋರಿಗೆ ಇದು 399 ಅನ್ಲಿಮಿಟೆಡ್ ಕೊಂಡು ಆರಾಮಾಗಿ ಚೇರ್ ಮೇಲೆ ತಿನ್ಬೋದು. ಫುಲ್ ಇಂಡೋರ್ ಸೆಟಪ್ ಮಾಡಿದ್ದೀವಿ ಆ್ಯಂಡ್ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ 399ಗೆ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ, ಮತ್ತು ಹಾಗೆ ಇದನ್ನು ರೈತರು ಸಪೋರ್ಟ್ ಮಾಡಿ ಅವ್ರ ಹತ್ರ ಅವರೆಕಾಳು ತಗೊಂಡು. ಥ್ಯಾಂಕ್ ಯು. ಈ ವರ್ಷ ಏನೇನು ಸ್ಪೆಷಲ್ ಐಟಮ್? ಸೊ ಈ ವರ್ಷ ನಾವು ಅವರೆಬೇಳೆ ಮೋಮೋಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದನ್ನು ಬಿಟ್ಟರೆ ಮತ್ತು ಅವರೆಕಾಳು
ನೀರು ದೋಸೆ ಅವರೆಕಾಳು ಸಾರು ಅದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದ್ರ ಜೊತೆ ತುಂಬ ಬೇಕರಿ ಪ್ರಾಡಕ್ಟ್ಸ್ ಇದೆ. ಕುನಾಫಾ, ಅವರೆಬೇಳೆ ಕುನಾಫಾ ಇದೆ. ಸೊ ಅವರೆಬೇಳೆ ಕುನಾಫಾ ಕೇಕ್ಸ್ ಇದೆ. ಸೊ ತುಂಬ ವೆರೈಟಿ ಆಫ್ ಸ್ವೀಟ್ಸ್